ವಾಲ್ಮೀಕಿ ಹಗರಣದಲ್ಲಿ ಶೇರ್ಹೋಲ್ಡರಾಗಿರುವ ರಾಹುಲ್ ಗಾಂಧಿಗೆ ವಾಲ್ಮೀಕಿ ಹಗರಣದಲ್ಲಿ ಶೇರ್ಹೋಲ್ಡರಾಗಿರುವ ರಾಹುಲ್ ಗಾಂಧಿಗೆ ಹಗರಣದಲ್ಲಿ ಶೇರ್ಹೋಲ್ಡರಾದ ರಾಹುಲ್ ಗಾಂಧಿಗೆ ವಾಲ್ಮೀಕಿ ಹಗರಣದ ಶೇರ್ಹೋಲ್ಡರಾಗಿರುವ ರಾಹುಲ್ ಗಾಂಧಿಗೆ ನಾಗೇಂದ್ರನಿಗೆ ದಲಿತರ ಹಣ ತಿಂದಿರುವ ನಾಗೇಂದ್ರನಿಗೆ ಸತ್ಯ ಸಚಿವ ಸ್ಥಾನ ಕೊಟ್ಟಿರುವ ನಾಗೇಂದ್ರನಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು ಕೊಡಲೇಬೇಕು ದಲಿತ ವಿರೋಧಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಭ್ರಷ್ಟ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ದಲಿತ ಹಣದಲ್ಲಿ ಶೇರ್ಹೋಲ್ಡರಾಗಿರುವ ರಾಹುಲ್ ಗಾಂಧಿಗೆ ಏನು ಶ್ರೀಯುತ ನಾಗೇಂದ್ರ ಅವರಿಗೆ ನೀವು ಮತ್ತೊಮ್ಮೆ ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಈ ಕೂಡಲೇ ರಾಜಕೀಯ ತಗೋಬೇಕು. ಕಾರಣ ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್ ಭಾಳ ದೊಡ್ಡ ಹಗರಣ ಇದೆ, ಸಾಬೀತಾಗಿದೆ. ಇಲ್ಲಿ ನಡೀತಾ ಇದೆ ಕೇಸು. ಮುಂಚೆ ಸಚಿವರಾಗಿದ್ದಾಗ ಅವರು ರಾಜೀನಾಮೆ ಕೊಟ್ಟಿದ್ರು. ಸೊ ಆಗಿದ್ರೂ ಕೂಡ ನೀವು ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಟ್ಟಿರೋದು ನಿಜವಾಗ್ಲೂ ಭಾಳ ಬೇಸರದ ವಿಷಯ. ಈ ಕೂಡಲೇ ನೀವು ಅವರ ರಾಜೀನಾಮೆಯನ್ನು ತಗೊಳ್ಬೇಕು. ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ವತಿಯಿಂದ ಮಾಡ್ತಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿರ್ಬೋದು, ಯುವ ಮೋರ್ಚಾ ಅಧ್ಯಕ್ಷರಾದ ಧೀರಜ್ ಗುಂಡರಾಜು ಅವರ ಅಧ್ಯಕ್ಷತೆಯಲ್ಲಿರ್ಬೋದು, ನಾವು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ರಾಜೀನಾಮೆ ಕೊಟ್ಟಿಲ್ಲ ಅಂತ. ಅದಾದಮೇಲೆ ಕಾಂಗ್ರೆಸ್ ಸರ್ಕಾರ ಈ ಕಡೆಯಿಂದ ರೈತರ ಪರನೂ ಇಲ್ಲ, ವಿದ್ಯಾರ್ಥಿಗಳ ಪರನೂ ಇಲ್ಲ, ಮಹಿಳೆಯರ ಪರನೂ ಇಲ್ಲ. ನಾವೆಲ್ಲರೂ ಶ್ರೀಯುತ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಡೆಲ್ಲಿಯಲ್ಲಿ 33% ಬಿಲ್ ತರಬೇಕು, ಮಹಿಳೆಯರು ಕೂಡ ನಾವು ಎಂಕರೇಜ್ ಮಾಡಬೇಕು, ಪ್ರೋತ್ಸಾಹ ನೀಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ರೆ, ಇಲ್ಲಿ ಕಾಂಗ್ರೆಸ್ನವ್ರಿಗೆ ಪ್ರಿಯಾಂಕಾ ಗಾಂಧಿ ಅವರು ಒಂದು ಕಡೆ, ಸೋನಿಯಾ ಗಾಂಧಿ ಅವರು ಒಂದು ಕಡೆ ಸಾಕು, ಮಹಿಳೆಯರು ಯಾರು ಬೇಡ ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಒಬ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ. ಸೊ ಇವ್ರಿಗೆ ಮಹಿಳೆಯರು ಓಟ್ ಮಾತ್ರ ಬೇಕಾ? ಅದ್ಯಾ ನ್ಯಾಯ ಸರ್? ಅದಾದಮೇಲೆ ರೈತರ ಪರ ಇದ್ದೀರಾ? ಇಲ್ಲ. ನಾವು ಪ್ರತಿ ಟೌನ್ಶಿಪ್ಪಲ್ಲಿ ನೋಡ್ತಿದ್ದೀರಿ, ಅಲ್ಲಿ ಕೂಡ ರೈತರು ನಿಮ್ಮನ್ನ ಯಾವ ಥರ ಅನ್ಯಾಯ ಮಾಡ್ತಿದ್ದೀರ ಅಂತ ರೈತರೇ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪರ ಇದ್ದೀರಾ? ವಿದ್ಯಾರ್ಥಿಗಳು ಬಂದು ರೋಡ್ನಲ್ಲಿ ಹೋರಾಟ ಮಾಡಿದ್ರು, ರಾಜ್ಯದಲ್ಲಿ ಯಾರು ಕೂಡ ನೋಡಲ್ಲ. ಧಾರವಾಡದಲ್ಲಿ, ಡೆಲ್ಲಿಲೇನಾದರೂ ಆದರೆ ಓಡೋಗ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾ ನ್ಯಾಯ ಸರ್? ಈಗ ನೀವು ಇರೋದೇ ಹೈಕಮಾಂಡ್ಗೋಸ್ಕರನ? ಹೈಕಮಾಂಡ್ ATM ಪಾಲಿಸಿನ ನೀವು ಸಾಬೀತು ಮಾಡಿಸ್ತಾ ಇದ್ದೀರಾ. ನೀವು ಹೈಕಮಾಂಡ್ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು ಇದನ್ನ. ಈಗ ನೀವು ಸಚಿವರಾದಮೇಲೆ, ಈಗ ಮಾನ್ಯ ಮುಖ್ಯಮಂತ್ರಿಗಳಾದಮೇಲೆ ಅವ್ರು 2 ತಿಂಗಳಾದರೂ ಸಚಿವ ಸ್ಥಾನ ಬಳಸ್ಕೋಬೇಕಾಗಿದೆ. ಸಚಿವ ಸ್ಥಾನಗಳನ್ನ ಕೊಟ್ಟಿದ್ದೀರಾ, ಮತ್ತೆ ಖಾತೆ ಕೊಡಬೇಕು. ರಾಜ್ಯದ ಜನತೆಗೆ ನೀವು ಖಾತೆ ಕೊಟ್ಟಾಗ್ತಾನೆ ಈ ಬರಗಾಲದಲ್ಲಿ ಅವ್ರು ಕೆಲಸ ಮಾಡೋಕ್ಕಾಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಎಲ್ಲ ಕಾಂಗ್ರೆಸ್ ನಾಯಕರಿಗಿರ್ಬೋದು, ಏನಾದರೂ ರಾಜ್ಯದ ಜನತೆಯ ಪರವಾಗಿ ಸಾಮಾಜಿಕವಾಗಿ ಏನಾದರೂ ಸೇವೆ ಮಾಡಬೇಕು ಅಂತಿದ್ದರೆ ನೀವು ಈ ಕ್ಷಣ ಮಾಡ್ತಿರಲಿಲ್ಲ. ನಿಮ್ಮ ವೈಯಕ್ತಿಕವಾಗಿ ಅದು ಇದು ಬರಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ನೀವು ನಿಮ್ಮ ಒಂದು ಕೋಟಾ ಸಿಸ್ಟಮ್ನ ಫುಲ್ಫಿಲ್ ಮಾಡೋದಕ್ಕಾಗಿ ತಡ ಮಾಡ್ತಿದ್ದೀರಾ. ಇದರಿಂದ ಜನತೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿರ್ಬೋದು, ಬೆಂಗಳೂರು ಭಾಗದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ಭಾಳ ತೊಂದರೆ ಆಗ್ತಾಯಿದೆ. ಅಭಿವೃದ್ಧಿ ಅಂತೂ ನೆಲ ಕಚ್ಕೊಂಡಿದೆ. ಯಾವುದೇ ರೀತಿಯ ಕೆಲಸ ಇಲ್ದಿರುವಂಥ ನಡೀತಿರೋ ವೀಕೆಸ್ಟ್ ಸರ್ಕಾರ ಅಂತಂದರೆ ಕಾಂಗ್ರೆಸ್ ಸರ್ಕಾರ.